ಸನ್ಮಾನ್ಯ ಶ್ರೀ ಶಂಕರ್ ಮಾರ್ಯಾಳ ಸಾಹೇಬರು, ಹೆಚ್ಚುವರಿ ಪೊಲೀಸ್ ವರಿಷ್ಠಾಧಿಕಾರಿಗಳು, ವಿಜಯಪುರ, ಈ ಮಹನೀಯರಿಗೆ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ವೇದಿಕೆ ಪರವಾಗಿ ಕೋರ್ತಾ ಇದ್ದೇನೆ. ಈ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಸರ್ವಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ವಿ ಡಿ ಐವಳ್ಳಿ ಗುರುಗಳನ್ನು ಕೂಡ ಅತ್ಯಂತ ಪ್ರೀತಿಪೂರ್ವಕವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ವಿಶ್ರಾಂತ DSP ಸನ್ಮಾನ್ಯ ಶ್ರೀ ಬಸವರಾಜ್ ಚೌಕಿಮಠ್ ಸಾಹೇಬರು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದಾರೆ. ಅವ್ರಿಗೂ ಕೂಡ ತುಂಬ ಹೃದಯದ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರಿರುವಂತಹ ಉದ್ಯಮಿಗಳು ಆಗಿರುವಂತಹ ಶ್ರೀಮತಿ ಜ್ಯೋತಿ ಬಸವರಾಜ್ ಚೌಕಿಮಠ ವಿಜಯಪುರ ಇವರನ್ನು ಕೂಡ ಪ್ರೀತಿಪೂರ್ವಕವಾಗಿರುವಂತಹ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದಗಳು. ಕನ್ನಡವೆನ್ನಿರಿ ಜೊತೆಯಲ್ಲಿ ಬನ್ನಿರಿ, ಕನ್ನಡ ಆಳಲಿ ಕನ್ನಡ ಬಾಳಲಿ, ಕನ್ನಡ ನಿತ್ಯ ನಿರಂತರವಾಗಿರಲಿ ಎಂಬ ಮಹಾ ಆಶಯದೊಂದಿಗೆ ಮನರಂಜನೆಯಿಂದ ಮನಸ್ಸಿಗೆ ಉಲ್ಲಾಸ, ಮನದ ಉಲ್ಲಾಸ ತಗ್ಗಿಸುವುದು ಆಯಾಸವಿರದಿರೆ ಕೈ ಜೋಡಿಸಬೇಕೆಂದು ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಎಲೆಗಳು ನೂರಾರು, ಭಾವದ ಎಳೆಗಳು ನೂರಾರು, ಎಲೆಗಳ ಬಣ್ಣ ಒಂದೇ ಹಸಿರು, ಜಾತಿ ಭಾಷೆ ಪಂಥ ಹಲವಾರು, ಅವುಗಳ ಹಿಂದೆ ಮಾತ್ರ ಒಂದೇ ಒಲವು. ಸಾಗೋಣ ಒಟ್ಟಿಗೆ ಸಾಗೋಣ, ನಾವು ನೀವು ಸೇರಿ ಒಂದಾಗಿ ಹಸಿರು ಉಳಿಸೋಣ. ಹಸಿರೇ ಉಸಿರೆಂದು ಬದುಕುವೆವು ನಾವು, ಹಸಿರೇ ಸಿರಿಯೆಂದು ಬದುಕುವೆವು ನಾವು, ಹಸಿರೇ ಜೀವಿಗೆ ಆಹಾರ, ಅದುವೇ ಆಧಾರ. ಹಸಿರಿನಿಂದ ಎಲ್ಲ ಜೀವಿಗೂ ಹುಮ್ಮಸ್ಸು ಸೊಗಸು. ಆ ಹಸಿರಿನ ಸಸಿಗೆ ನೀರಿರುವ ಮೂಲಕ ಉದ್ಘಾಟನೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಅತಿಥಿ ಅಭ್ಯಾಗತರಿಗೆ ಧನ್ಯವಾದಗಳು. ಕಾರಣೀಕರ್ತರಾಗಿರುವಂತಹ ಶಾಲೆಯ ಮುಖ್ಯ ಗುರುಗಳಾಗಿರುವಂತಹ ಶ್ರೀ ಚಂದ್ರಶೇಖರ್ ಮಾಗಣಿಗೇರಿ ಸರ್ ಅವರು ಹಾಗೂ ಸಂಸ್ಥೆಯ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ವಿಠ್ಠಲ್ ಎಂ ಗಣಿಯವರು ನಿರಂತರವಾಗಿ ಆ ಮಕ್ಕಳಿಗೆ ಮಾರ್ಗದರ್ಶನವನ್ನು ಮಾಡಿದ್ದಾರೆ. ಜೋರಾದ ಚಪ್ಪಾಳೆಯೊಂದಿಗೆ ಒಂದು ಬಾರಿ ನಾವೆಲ್ಲ ಸಿದ್ದೇಶ್ವರ ನೃತ್ಯ ರೂಪಕವನ್ನು ನೋಡಿ ಮನತಡೆದಿದ್ದೇವೆ. ಸಾಕ್ಷಾತ್ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಮತ್ತೊಮ್ಮೆ ವೇದಿಕೆಗೆ ಬಂದು ಪ್ರವಚನವನ್ನು ನೀಡಿ ಹೋದಂಥ ಅನುಭವ ನಾವು ಪಡೆದುಕೊಂಡಿದ್ದೇವೆ. ಆ ಮಕ್ಕಳಿಗೆ ಮಾರ್ಗದರ್ಶನ ಮಾಡಿರುವಂತಹ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಿಗೂ ಮುಖ್ಯ ಗುರುಗಳಿಗೂ ಎಲ್ಲ ಮುದ್ದು ವಿದ್ಯಾರ್ಥಿನಿಯರಿಗೂ ತುಂಬ ಹೃದಯದ ಅಭಿನಂದನೆಗಳನ್ನು ವೇದಿಕೆ ಮೂಲಕ ಸಮರ್ಪಿಸ್ತಾ ಇದ್ದೇವೆ. ಭಕ್ತದ ಪ್ರೀತಿ ಮಾಸದ ಕಿರುನಗೆ ಸದಾ ಜೀವ
ಜೀವನ ಉನ್ನತ ಚೇತನ ತನುಮನವನ್ನ ಜೀವನದಲ್ಲಿ ನಾಡು ನುಡಿಗಾಗಿ ಅರ್ಪಿಸಿದರೆ ಮಾತ್ರ ಇಂತಹ ವೇದಿಕೆಯಲ್ಲಿ ಸನ್ಮಾನಿತರಾಗಲು ಸಾಧ್ಯ ಎಂಬುದು ಪ್ರತ್ಯಕ್ಷ ಉದಾಹರಣೆ. ಕನ್ನಡ ಸಾಹಿತ್ಯ ಪರಿಷತ್ ವಿಜಯಪುರ 19ನೇ ಕನ್ನಡ ಸಾಹಿತ್ಯ ಸಮ್ಮೇಳನ ವಿಜಯಪುರದಲ್ಲಿ ಬೆಳಗ್ಗೆ 7 ಗಂಟೆಯಿಂದ ಪ್ರಾರಂಭ ಮಾಡಿದ್ದಾರೆ. ಬೆಳಗ್ಗೆ ಸಹ ನಾನು ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದೆ. ಇವತ್ತಿನ ಈ ಸಂಜೆಯ ಈ ಕಾರ್ಯಕ್ರಮದ ಅಧ್ಯಕ್ಷಸ್ಥಾನ ವಹಿಸಿದಂಥ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾದಂಥ ಡಾಕ್ಟರ್ ವಿ ಡಿ ಐಹೊಳಿ ಸರ್ ಅವರೇ, ಹಾಗೂ ನನ್ನ ಗುರುಗಳಾದಂಥ ಚೌಕಿಮಠ್ ಸರ್ ಅವರೇ, ಬೆಳ್ಳುಬ್ಬಿ ಸರ್ ಅವರೇ, ಹಾಗೂ ಚೌಕಿಮಠ್ ಮೇಡಮ್ ಅವರೇ, ಹಾಗೂ ಮಕ್ಕಳಿಗೆ ಒಳ್ಳೆಯ ನೃತ್ಯ, ಭರತನಾಟ್ಯ, ಕೂಚಿಪುಡಿ ಕಲಿಸಿದಂಥ ವಿಜಯಲಕ್ಷ್ಮಿ ಅವರೇ, ಹಾಗೂ ಉಪಸ್ಥಿತರು ಎಲ್ಲ ಗಣ್ಯಮಾನ್ಯರೇ, ಹಾಗೂ ಮಕ್ಕಳಿಗೆ ಒಳ್ಳೆಯ ಒಂದು ಮನೋರಂಜನೆಯ ನೃತ್ಯ ಕಲೆ, ನಮ್ಮ ನಾಡಿನ ಸಂಸ್ಕೃತಿ ಪರಂಪರೆಯನ್ನು ನೀಡುತ್ತಿರುವಂಥ ಎಲ್ಲ ಶಿಕ್ಷಕ ವೃಂದದವರೇ ಹಾಗೂ ಅವರ ತಂದೆ ತಾಯಿಗಳೇ, ಇಲ್ಲ ಉಪಸ್ಥಿತರು ಎಲ್ಲ ಪ್ರೇಕ್ಷಕ ವೃಂದದವರೇ, ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಈ ಮನೋರಂಜನೆ ಕಾರ್ಯಕ್ರಮದಲ್ಲಿ ಮಕ್ಕಳು ನಮ್ಮ ನಾಡಿನ ಪರಂಪರೆ, ಪದ್ಧತಿ, ಸಂಸ್ಕೃತಿಯನ್ನು ಇನ್ನೂ ಅಭಿವೃದ್ಧಿಪಡಿಸಬೇಕು. ಆ ಮಕ್ಕಳಲ್ಲಿ ನಮ್ಮ ಪ್ರಾಚೀನ ಕಾಲದಿಂದ ಬಂದಂತಹ ನೃತ್ಯ ಕಲೆ ಹಾಗೂ ಗಾಯನ ಅವರಲ್ಲಿ ನಾವು ಅದನ್ನು ಪರಂಪರೆಯಾಗಿ ಮುಂದಿನ ಪೀಳಿಗೆಯವರೆಗೂ ತೆಗೆದುಕೊಳ್ಳುವಂಥ ಒಂದು ಚೈತನ್ಯ ಅವರಲ್ಲಿ ಗುರು ಶಿಕ್ಷಕ ವೃಂದದವರು ಮಾಡಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ಅವರಲ್ಲಿ ವಿನಂತಿಸ್ಕೊಳ್ತೇನೆ. ಮಕ್ಕಳು ಪ್ರತಿನಿತ್ಯ ಆಟ ಪಾಠ ಆಡುವುದರಿಂದಾಗಲಿ ಅಥವಾ ನೃತ್ಯ ಕಲೆ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಭಾಗವಹಿಸುವುದರಿಂದಾಗಲಿ ಅವರಲ್ಲಿ ಶಾರೀರಿಕವಾಗಿ ಹಾಗೂ ಮಾನಸಿಕವಾಗಿ ಭಾಳಷ್ಟು ಸದೃಢ ಆಗ್ತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಹಾಗೂ ನಮ್ಮ ಕನ್ನಡ ನಾಡಿನ ಸಂಸ್ಕೃತಿ ಪರಂಪರೆ, ನೃತ್ಯ ಕಲೆ ಇವುಗಳು ಅಜರಾಮಜರವಾಗಿ ಉಳಿಬೇಕಾದರೆ ಅವರಲ್ಲಿ ನಾವು ಪ್ರತಿನಿತ್ಯ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ನಮ್ಮ ಕನ್ನಡ ನಾಡಿನ ಪ್ರತಿಭೆಯನ್ನು ಹೆಚ್ಚಿಸಬೇಕಂತೇಳಿ ಈ ಒಂದು ಸಂದರ್ಭದಲ್ಲಿ ನಾನು ವಿನಂತಿಸ್ಕೊಳ್ತೇನೆ. ಹಾಗೆ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳಷ್ಟು ಕಾರ್ಯಚಟುವಟಿಕೆಗಳನ್ನು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಬೆಳಿಗ್ಗೆ ರಾಷ್ಟ್ರಧ್ವಜ ಉದ್ಘಾಟನಾ ಕಾರ್ಯಕ್ರಮ, ಮಧ್ಯಾಹ್ನ ಕವಿಗೋಷ್ಠಿ ಹಾಗೂ ಮತ್ತೆ ಸಾಯಂಕಾಲ ಉಪನ್ಯಾಸಕರಿಂದ ಹಿರಿಯ ಕವಿಗಳ ಉಪನ್ಯಾಸ ಕಾರ್ಯಕ್ರಮಗಳಿದ್ದು ಭಾಳಷ್ಟು ಆಸಕ್ತಿಯಿಂದ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ನಡೆಸ್ತಾ ಇದ್ದಾರೆ. ಇನ್ನೂ ಹೆಚ್ಚಿಗೆ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನ ಅಭಿವೃದ್ಧಿ ಹೊಂದಲಿ, ನಮ್ಮ ನಾಡು, ಭಾಷೆ, ಜಲ, ಭೂಮಿ ಈ ಎಲ್ಲ ವಿಷಯಗಳಲ್ಲಿ ಈ ಕನ್ನಡ ಸಾಹಿತ್ಯ ಸಮ್ಮೇಳನ ನಮ್ಮನ್ನು ಕಾಪಾಡ್ತಾ ಇದೆ. ಆ ಒಂದು ಪರಂಪರೆ ಹಾಗೇ ಮುಂದುವರಲಿ, ಇನ್ನೂ ಅಭಿವೃದ್ಧಿ ಹೊಂದಿ ಪ್ರಗತಿಶೀಲ ಆಗಲಿ ಅಂಥೇಳಿ ಭಾಷಿಸಿ ಇವತ್ತಿನ ದಿವಸ ಈ ಒಂದು ಮನೋರಂಜನೆ ಕಾರ್ಯಕ್ರಮಕ್ಕೆ ನನ್ನನ್ನು ಕರೆಸಿ ಒಂದು ಉದ್ಘಾಟಕರಾಗಿ ಮಾಡಲು ಅನುಕೂಲ ಎಲ್ಲ ಈ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು, ಕಾರ್ಯಕರ್ತರು ಹಾಗೂ
ಅಸಂಪೀರ್ ವಾಲಿಕರ್ ಅವರಿಗೆ ನನ್ನ ಅಭಿನಂದನೆಗಳನ್ನು ಸಲ್ಲಿಸಿ ಇಲ್ಲಿ ಉಪಸ್ಥಿತರು ಎಲ್ಲರಿಗೂ ವಂದಿಸಿ ನನ್ನೊಂದು 2 ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವರಿಷ್ಠಾಧಿಕಾರಿಗಳಿಗೆ ಧನ್ಯವಾದಗಳು. ಮುಂದೆ ಅಧ್ಯಕ್ಷೀಯ ನುಡಿ ಶ್ರೀ ಬಸವರಾಜ್ ಚೌಕಿಮಠ್, ವಿಶ್ರಾಂತ DSP ವಿಜಯಪುರ ಇವರು ತಮ್ಮ ಈ ಕಾರ್ಯಕ್ರಮವನ್ನು ಉದ್ದೇಶಿಸಿ ಅಧ್ಯಕ್ಷ. ಕಷ್ಟ ಆಗಿದೆ ಮತ್ತು ನಾವು ವೇಳೆಯನ್ನು ಹೆಚ್ಚು ಕಳೆಯದೆ ಉಪಯೋಗಿಸದೆ ಅಧ್ಯಕ್ಷೀಯವಾಗಿ ಇರುವಂಥ 2 ನುಡಿಗಳನ್ನು ನುಡಿಬೇಕಾಗ್ತದೆ. ಮುಂಜಾನೆಯಿಂದ ಹಿಡಿದು ಇಲ್ಲಿವರೆಗೆ ಗೋಷ್ಠಿಗಳು ಒಂದರ ನಂತರ ಒಂದು ನಡೀತಾ ಇದ್ದಾವೆ. ಈ ಗೋಷ್ಠಿಯ 19ನೆಯ ಕನ್ನಡ ಸಾಹಿತ್ಯ ಸಮ್ಮೇಳನ ಭಾಳ ಯಶಸ್ವಿಯಾಗಿ ಪ್ರಾರಂಭವಾಯಿತು ಅಂಥೇಳಿ ಭಾಳ ಖುಷಿ ಅನ್ನಿಸ್ತಾ ಇದೆ ಹಾಶಿಂಪುರ ಅವರೇ. ಜೊತೆಗೆ ಈ ವೇದಿಕೆಯ ಅಧ್ಯಕ್ಷ ಸ್ಥಾನ ವಹಿಸಿದಂಥ ಅಧ್ಯಕ್ಷರೇ ಹಾಗೂ ನನ್ನ ಆತ್ಮೀಯರಾದಂಥ ಎಡಸಲ್ ಎಸ್ ಪಿ ಅವರೇ ಹಾಗೂ ನಮ್ಮ ಸಾಹೇಬರಾಗಿದ್ದಂಥ SP ರಿಟೈರ್ಡ್ SP ಬೆಳ್ಳುಬಿ ಸಾಹೇಬ್ರೆ ಹಾಗೂ ಇದುವರೆಗೆ ಈ ವೇದಿಕೆ ಮೇಲೇನು ನೃತ್ಯವನ್ನು ಮಾಡಿದರು, ಬಹಳ ಸುಂದರವಾಗಿ ನೃತ್ಯವನ್ನು ನಿರೂಪಣೆ ಮಾಡಿದರು. ಅದರ ಹಿಂದೆ ನಾವು ನೋಡಿ ಆ ನೃತ್ಯವನ್ನು ನೋಡಿ ಖುಷಿ ಪಡ್ತೀವಿ ಹೊರತು ಅದ್ರ ಹಿಂದೆ ಶ್ರಮ ಯಾರ್ದಿರ್ತದೆ ಅನ್ನುವಂಥದ್ದನ್ನು ಗುರುತಿಸೋದು ಭಾಳ ಕಷ್ಟ ಆಗ್ತದೆ. ನಾವು ಎಲ್ಲರೂ ಈ ಗೋಳ್ಗುಮ್ಮಟವನ್ನು ನೋಡಿ ಆಹಾ ಅನ್ಕೊಂತ ಹೋಗ್ತೀವಿ ಹೊರತು ಅದ್ರ ಹಿಂದಿರುವಂಥ ಶ್ರಮ ಯಾರ್ದು ಅನ್ನೋಂಥದ್ದು ಗುರುತು ಮಾಡ್ಕೊಳ್ಳೋಕೆ ಹೋಗೋದಿಲ್ಲ ಅಲ್ವಾ. ಹಾಗೆ ಆ ಸಹೋದರಿ ತೀರ್ಥಾಳ್ ಮಠರು ಮೇಡಮ್ ಅವರ ಅವರಿಗೆ ನಮ್ಮ ಎಲ್ಲರ ಪರವಾಗಿ ನಾನು ಈ ಗೋಷ್ಠಿಯ ಪರವಾಗಿ ಅನಂತ ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಇದ್ದೇನೆ. 2 ಮಾತುಗಳನ್ನ ಅವ್ರ ಜೊತೆ ಮಾತಾಡಿದೆ. ನೀವು ಎಲ್ಲಿ ಕಲಿಸ್ತಾ ಇದ್ದೀರಿ, ಎಷ್ಟು ವಿದ್ಯಾರ್ಥಿನಿದ್ದಾರೆ? 200 ವಿದ್ಯಾರ್ಥಿನಿಗೆ ಅವರು ಕೋಚಿಂಗ್ ಕೊಡ್ತಾ ಇದ್ದಾರೆ. 200 ವಿದ್ಯಾರ್ಥಿನಿಯರಿಗೆ ಬಹುಶಃ ಭಾಳ ಖುಷಿ ಅನ್ನಿಸ್ತು ನನಗೆ. ಈ ಬಿಜಾಪುರ ನೆಲೆ ಹೇಗಿದೆ ಅಂದರೆ ಸಾಹಿತ್ಯದ ತವರು ಅಂದರೂ ಅಡ್ಡಿ ಇಲ್ಲ. ಈ ಭೀಮಾ ತೀರ್ ಅಂತ ಹೇಳಿ ಆಗಲೇ ಒಬ್ಬರು ಹೇಳಿದ್ರು ಸಾಹಿತಿಗಳು. ಭೀಮಾ ತೀರ್ ಅಂದರೆ ಒಂದು ಕಡೆಯಿಂದ ಅವರು ಬಳೆಗಾರ ಅವರು ಅದನ್ನು ಹುಟ್ಟು ಹಾಕಿಬಿಟ್ರು, ಹೀಗ ಅಂತ ಅದು ನಡೆದುಕೊಂಡು ಅದು ಹೋಗಬೇಕಾಗಿತ್ತಪ್ಪ ಅಂದ್ರೆ ಯಾರಿಂದ ಹೋಗ್ತದೆ ಅಂತೇಳಿದ್ರೆ ಇಂಥ ಕನ್ನಡ ಸಾಹಿತ್ಯ ಪರಿಷತ್ತು ಶರಣ ಸಾಹಿತ್ಯದಿಂದ ಹೋಗ್ತೈತೆ ಅಂತ ನನಗನ್ನಿಸ್ತದೆ. ಅದು ಕಳೆಯೋರು ಯಾರಂತ ಕೇಳಿದ್ರೆ ಹಾಶಿಂಪುರ್ ವಾಲಿಕಾರ್ ಅವರೇ ಕಳಿಬೇಕು ಹೆಸರನ್ನು. ಎಂದೋ ಯಾವುದೋ ಒಂದು ತಿಳಿಯದೆ ತಪ್ಪು ಮಾಡಿದಂಥ ಕೇವಲ 2 ಕುಟುಂಬದ ನಡೆದಂಥ ಮಧ್ಯದಲ್ಲಿರುವಂಥ ಆ ಭೀಮಾ ತೀರದ ಹಂತಕರ ವ್ಯವಸ್ಥೆ ಏನಿದೆಯಲ್ಲ, ಇಡಿಯಾದ ಬಿಜಾಪುರನ ವ್ಯವಸ್ಥೆಯನ್ನು ಹಾಳು ಮಾಡ್ತಾ ಇದೆ ಸ್ನೇಹಿತರೆ. ಅದಕ್ಕೆ ಹಾಶಿಂಪುರ್ ವಾಲಿಕಾರ್ ಅವರು ಅದಕ್ಕೊಂದು ಕಟಿಬದ್ಧವಾಗಿ ಅಲ್ಲ, ಭೀಮಾ ತೀರದ ಹಂತಕರ ಕಥೆ ಅಲ್ಲ, ಭೀಮಾ ತೀರದ ಸಾಹಿತ್ಯ ಉತ್ಪಾದಕರ ಒಂದು ಇದು ಶಕ್ತಿ ಅಂತ ಇಡೀ ಕರ್ನಾಟಕ ನಾವು ಹೇಳಬೇಕಾಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಒತ್ತಿಯಾಗಿ ಹೇಳ್ತಾ ಇದ್ದೀನಿ. ಬಹುಶಃ ನಾನು ಪೊಲೀಸ್ ಅಧಿಕಾರಿಯಾಗಿ ನಾವು ಸಾಹಿತ್ಯದ ತಿರುಳನ್ನು ಗೊತ್ತೇ ಇರೋಂಗಿಲ್ಲ. ಯಾಕಲೇ ಮಗನ ಅಂತೀವಿ, ಏನೋ ಮಾತಾಡ್ತಾ ನಾವು ದಾರಿ ಬಿಟ್ಬಿಡ್ತೀವಿ. ಯಾಕಂದರೆ ಆರೋಪಿಗಳಿಗೆ ಬರ್ರಿ ಕುಂದ್ರಿ ಅಂದ್ರೆ ಕೊಲೆ ಮಾಡ್ದವಂತನ ನಾವು ಮಾಡೇ ಇಲ್ರಿ, ನಿಮ್ಗೆ ಯಾರು ಮಾಡ್ಯಾರ ನೋಡ್ರಿ ಅಂತ ಹೇಳ್ತಾರೆ. ಆ ವ್ಯವಸ್ಥೆಯಲ್ಲಿ ನಮ್ಮ ಭಾಷೆ, ನಮ್ಮ ನುಡಿ, ನಮ್ಮ ಬಾಡಿ ಲ್ಯಾಂಗ್ವೇಜ್ ಎಲ್ಲ ಹಾಗೆ ಇರ್ತದೆ. ಆ ವ್ಯವಸ್ಥೆಯಲ್ಲಿ ಏನೋ ನಮ್ಮನ್ನು ಹಾಸಿಂಪೀರ್ ಅವರು ಇವತ್ತು 3 ಮಂದಿನ ಕರೆಸಿದಾರೆ ವೇದಿಕೆ ಮೇಲೆ. ನಮ್ಮ ಬೆಳ್ಳುಬಿ ಸಾಹೇಬ್ರನ್ನ, ನಮ್ಮ ಮಾರ್ಯಾಳ ಸಾಹೇಬ್ರನ್ನ, ನನ್ನನ್ನು ಹಾಗೂ ನನ್ನ ಪತ್ನಿಯನ್ನು. ನನಗೆ ಭಾಳ ಖುಷಿ ಅನ್ನಿಸ್ತಾ ಇದೆ. ಏನಾದರೂ ಕನ್ನಡ ಸಾಹಿತ್ಯದಲ್ಲಿ ಇರುವಂಥ ಸ್ವಲ್ಪ ತಿಳುವಳಿಕೆ ಇದ್ದವ್ರನ್ನ ಕರ್ಸೋನು ಅಂತೇಳಿ ದೊಡ್ಡ ಮನಸ್ಸು ಮಾಡಲ್ಲ. ಅದಕ್ಕೆ ನಿಮಗೆ ದೊಡ್ಡ ಒಂದು ನಮಸ್ಕಾರ ಹೇಳ್ತೀನಿ ಹಾಶಿಂಪುರ್ ವಾಲಿಕಾರ್ ಅವರೇ. ನಿಮಗೆ ಬಹುಶಃ ನಾನು ಕಂಡಂಥ ಒಂದು 10-15 ಸಾಹಿತ್ಯ ಪರಿಷತ್ತದಲ್ಲಿ ನಾನು ಹೋಗಿದ್ದೀನಿ ಮತ್ತು ಶರಣ ಸಾಹಿತ್ಯದಲ್ಲಿಯೂ ಹೋಗಿದ್ದೀನಿ. ನಾನು ಮೊನ್ನೆ ಗುಲ್ಬರ್ಗದಲ್ಲಿ ಒಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ನಾನು ಶರಣ ಸಾಹಿತ್ಯದಲ್ಲಿ. ಬಹುಶಃ ಅಲ್ಲಿ ನಡೆದಿರುವಂಥ ಅವ್ಯವಸ್ಥೆ, ಪಾಪ ಸಾಹಿತಿಗಳು ಒಂದೇನೋ ಲೆಕ್ಕದಲ್ಲಿ ತಮ್ಮ ಡ್ರೆಸ್ ಕೋಡ್ ಇರೋಂಗಿಲ್ಲ, ತಮ್ಮದು ವ್ಯವಸ್ಥೆ ಇರೋಂಗಿಲ್ಲ, ನಾವು ಹಿಂಗಿರಬೇಕು, ಚಂದ ಕಾಣಬೇಕು ಅನ್ನೋಂಗಿಲ್ಲ, ಅಥವಾ ನಾವು ಕುರ್ಚಿದ ಮೇಲೆ ಆರಾಧಿಸಬೇಕು ಅನ್ನುವಂಥ ವ್ಯವಸ್ಥೆನ ನಾನು ಹಿಂದೆ ಕಂಡಿದ್ದೆ. ಅವ್ರನ್ನ ಇವತ್ತು ಕಾಣ್ತಾ ಇಲ್ಲ. ಅವರು ಒಬ್ಬ ಸರ್ವೇ ಸಾಮಾನ್ಯ, ನಾನು ಒಬ್ಬ ಕೆಲಸಗಾರ, ನಾನು ನಿಮ್ಮಂಗೆ ಅಂತ ತಿಳ್ಕೊಂಡು ಏನು ಅಧ್ಯಕ್ಷ ಸ್ಥಾನ, ಜಿಲ್ಲಾ ಅಧ್ಯಕ್ಷ ಸ್ಥಾನ ತಿಳ್ಕೊಂಡು ಈ ರೀತಿ ಕಾರ್ಯಕ್ರಮ ನಡೆಸ್ತಾರಲ್ಲ, ಹಾಶಿಂಪುರವ್ರೆ ನಿಮಗೇನೋ ಒಂದು ದೇವರ ಶಕ್ತಿ ಕೊಟ್ಟಾನಂತ ಭಾವಿಸ್ಕೊಳ್ತೀನಿ.
ತಗೋತೀನಿ ನಾನು. ಅಹಮ್ಮಿಲ್ ನಿರಾಭಾರಿ ನಿರಂಕಾರಿ, ಅದು ಅದೇನಂತಾರಲ್ಲ, ಯಾವುದೇ ಜಾತಿ ಗೀತಿ ಏನನ್ನೂ ಅನ್ನಿಸದೆ ನಿರಹಂಕಾರಿ ಇರುವಂಥ ಹಾಸಿಂಪಿರವರು ಈ ಕನ್ನಡ ಸಾಹಿತ್ಯ, ಬಿಜಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಅಧ್ಯಕ್ಷರಾದಿದ್ದೇ ನಿಮ್ಮೆಲ್ಲರ ಭಾಗ್ಯ ಅಂತ ಭಾವಿಸ್ಕೊಳ್ಳೋಣ. ಇಲ್ಲಿ ಯಾವುದೇ ಕಾರಣದ ಇವರು ಹಾಗೆ ಹೀಗೆ ಅದು ಇದು ಅನ್ನೋಕ್ಕಿಂತಲೂ ಅವರು ನಾನು ಹಂಗೆ ಸುಮ್ಮನೆ ಒಂದು ಕಡೆ ಎಕ್ಸ್ಪ್ರೆಷನ್ ಮಾಡಿದೆ ನಾನು ಗುಲ್ಬರ್ಗದಲ್ಲಿ. ನಮ್ಮಲ್ಲಿ ಹಾಸಿಂಪೀರ್ ವಾಲಿಕವರು ಇದ್ದಾರೆ. ಒಂದು ಕಾರ್ಯಕ್ರಮವನ್ನು ನಿಯೋಜಿಸಬೇಕಾಗೈತಪ್ಪ ಅಂದ್ರೆ ಮಿನಿಮಮ್ ಒಂದು 200 ಮಂದಿನ ಕಾಡದಲ್ಲಿ ಕೂಡಿಸಿರ್ತಾರೆ ಕಾರ್ಯಕ್ರಮಕ್ಕೆ. 200 ಮಂದಿ ಅಲ್ಲ, 500 ಮಂದಿ. ಹಾಗಾದರೆ ಒಂದು ವರ್ಷದಲ್ಲಿ ಎಷ್ಟು ಕಾರ್ಯಕ್ರಮ ಮಾಡ್ತಾರೆ? ಇವತ್ತು ನಾವು ಇಷ್ಟೇ ಮಂದಿ ಅದಾರಂದ್ರೂ ಸ್ವತಃ ಭಾಳ ಸಂತೋಷದಿಂದ ಖುಷಿ ಪಡ್ತೀನಿ ನಾನು. ಅಂದ್ರೆ ಇದರ ತಿರುಳನ್ನು ತಿಳ್ಕೊಂಡು ಹೋಗುವಂಥವ್ರು, ನಡೆಯುವಂಥವ್ರು ಅದಾರಲ್ಲಪ್ಪ ಸಾಕು ಅಂತ. ಬಹುಶಃ ಇವತ್ತು ಕನ್ನಡದ ಬಗ್ಗೆ ನಾವು ಹೇಳ್ತೀವಿ, ಕನ್ನಡ ಉಳಿಸ್ಬೇಕು, ಬೆಳೆಸ್ಬೇಕು. ಎಲ್ಲಿವರೆಗೆ ರೀ? 70 ವರ್ಷ ಆಯ್ತು ನಮ್ಗೆ ಬಂದು, ಇನ್ನೂ ಎಲ್ಲಿ ಬೆಳೆಸ್ತೀರಿ? ಹ್ಯಾಂಗೆ ಬೆಳೆಸ್ತೀರಿ? ಎಲ್ಲಿ ಉಳಿಸ್ಬೇಕು? ಇದ್ರ ಬೆಳೆಸ್ಬೇಕಾದ್ರೂ ಸಾಹಿತ್ಯವ್ರ ಕೈಯಾಗಿಲ್ಲ, ಸಾಹಿತ್ಯವ್ರ ಕೈಯಾಗಿಲ್ಲ, ಅಥವಾ ಈ ಸಂಘ ಸಂಸ್ಥೆಗಳ ಕೈಯಲ್ಲಿ ಹೋರಾಟ ಮಾಡ್ತಾ ಇದ್ದಾರೆ ಬೆಳೀಲಿ ಅಂತ. ಇದು ಬರಬೇಕಾದಿದ್ದಾರಿಗೆ ಜನಸಾಮಾನ್ಯರಿಗೆ ಬರಬೇಕು. ನಮ್ಮ ಕನ್ನಡ ಈಗ ಮಹಾರಾಷ್ಟ್ರದಲ್ಲಿ ಹೋಗ್ರಿ, ಅವ್ರು ಕನ್ನಡ ಬಂದರೂ ಮಾತಾಡಂಗಿಲ್ಲ. ತಮಿಳ್ನಾಡು ಹೋಗ್ರಿ, ಅವ್ರ ತಮಿಳು ಬಿಟ್ಟು ಕನ್ನಡ ಬೇರೆ ಭಾಷೆ ಬಂದರೂ ಮಾತಾಡೋದಿಲ್ಲ. ನಮಗೇನು ದಾಡಿ ಆಗಿದೆ? ನಮಗೆ ಬೇಕಾಗಿಲ್ಲ ಅಂದ್ರೇನು? ಆಯ್ತು ಬಿಡಪ್ಪ, ನಡೆದೈತಿ, ಏನು ಎಲ್ಲರೂ ನಮ್ಮವ್ರ. ಅದೇ ಬಸವಣ್ಣ ಎಲ್ಲರೂ ಒಂದರೆ ಇರಬೇಕು, ಕಾಯಕವೇ ಕೈಲಾಸ, ನಮಗೇನಾಗುವುದಿದೆ ಅಂತ. ನಿಮಗೆ ಎಲ್ಲಿವರೆಗೆ ಮಾತೃಭಾಷೆಯನ್ನು ನೀವು ಮಾತೃ ಅನ್ನುವಂಥ ಶಬ್ದ ಏನದಲ್ಲ, ತಾಯಿಗೆ ಹೋಲಿಸಿರುವಂಥ ಭಾಷೆಯನ್ನು ಎಲ್ಲಿವರೆಗೆ ನೀವು ಮಾತೃಭಾಷೆ ನನ್ನದು ಅಂತ ಎಲ್ಲರೂ ಒಪ್ಕೊಂಡು ಅದನ್ನು ತಪ್ಕೊಳ್ಳಂಗಿಲ್ಲ, ಅದನ್ನು ನೆನೆಸ್ಕೊಂಡು ನಡೆಯಂಗಿಲ್ಲಪ್ಪ ಅಂದ್ರೆ ನಾವು ಮಾತೃ ಹೃದಯಗಳಲ್ಲ, ನಾವು ಮಾತೃ ಸಂಬಂಧನೂ ಇಲ್ಲ ಅಂತ ಭಾವಿಸ್ಕೋಬೇಕಾಗ್ತದೆ. ಮಿತ್ರರೇ, ಇದು ಭಾಳ ನೋವಿನ ಸಂಗತಿ. ಏನೋ 2 ತಾಸು 1 ತಾಸು ಬಂದು ಇಲ್ಲ ಮಹಾರಾಜ ಸಾಹೇಬರು ಹೋಗ್ತೀವಂದ್ರು, ನಮ್ಮ ಪೊಲೀಸ್ ಇಲಾಖೆಯಲ್ಲಿ ಅರ್ಧ ಗಂಟೆನೂ ನಮಗೆ ಸಮಾಧಾನ ಇರೋಂಗಿಲ್ಲ, ಒಳ್ಳೆಯದನ್ನು ನೋಡೋಕೆ ಇರೋಂಗಿಲ್ಲ, ಒಳ್ಳೆಯದನ್ನು ಕೇಳೋಕ್ಕಿರಂಗಿಲ್ಲ. ಅಂಥ ವ್ಯವಸ್ಥೆಯಲ್ಲಿ ಹಾಸಿಂಪಿರೋರು ಇದು ನಿಮ್ಗೆ ಒಂದು ಒಳ್ಳೆಯ ಭಾಗ್ಯವನ್ನು ಕಲಿಸ್ಕೊಟ್ಟಾರ. ಹೋಗೋರು ನೌಕರಿ ಇದ್ದೇ ಕುಂದಿರ್ ಸಾಹೇಬ್ರು ಅಂಥೇಳಿ ಜೋರು ಮಾಡಿ ಕುಂದಿರ್ಸಿದ್ದಕ್ಕೆ ಅವ್ರಿಗೂ ನಾನು ನನ್ನ ವೈಯಕ್ತಿಕವಾದಂಥ ಶುಭಾಶಯಗಳನ್ನು ಸಲ್ಲಿ, ತಮಗೆಲ್ಲರಿಗೂ ಸಹಿತ ಈ ಕಾರ್ಯಕ್ರಮ ಪ್ರತಿ ವರ್ಷ ಬಹುಶಃ ಬಿಜಾಪುರ ಜಿಲ್ಲೆಯಲ್ಲಿ ಬರುವಂಥ ದಿನಗಳಲ್ಲಿ ಎಲ್ಲ ಸಾಹಿತ್ಯಗಳನ್ನು ಕೂಡಿಸುವಂಥದ್ದು. ಅವರು ಚುಟುಕು ಪುಟುಕು ಸಾಹಿತ್ಯಗಳಿರಲಿ, ಎಂತೆಂಥದ್ದ ಸಾಹಿತ್ಯಗಳು, ಅವರೆಲ್ಲರನ್ನು ಕೂರಿಸಿ, ಶರಣರನ್ನು ಕೂಡಿಸಿ, ಸಾಹಿತ್ಯವನ್ನು ಕೂಡಿಸುವುದರ ಜೊತೆಗೆ ಜನಸಾಮಾನ್ಯರನ್ನು ಈ ಕಡೆ ಲಕ್ಷ್ಯ ಸೆಳೆಯುವಂಥ ವ್ಯವಸ್ಥೆ ತಾವು ಮಾಡ್ತೀರಿ ಅಂಥೇಳಿ ಆ ಭಗವಂತ ನಿಮ್ಮ ಶಕ್ತಿ ಕೊಳ್ಳಿ ಅಂಥೇಳಿ ಇಲ್ಲೇ ನನಗೂ ಹಾಗೂ ನನ್ನ ಶ್ರೀಮತಿಯವ್ರಿಗೆ ಕರೆಸಿ ಇಲ್ಲೇನು ಇದನ್ನು ಸನ್ಮಾನ ಮಾಡಿದಿರಿ, ನಿಜವಾಗಲೂ ನಾನು ಒಬ್ಬ ಕೃತಜ್ಞತೆ ಅಂಥೇಳಿ ಈ ಒಂದು ಸೌಭಾಗ್ಯ ನಿಮಗೆಲ್ಲ ಕೊಟ್ಟೆ. ನಿಮಗೆಲ್ಲ ಹೇಳಿ ಧನ್ಯವಾದ ಹೇಳಿ ಎರಡು ಮಾತು ಧನ್ಯವಾದ. ಕರ್ತವ್ಯಗಳನ್ನು ಚಾಚೂ ತಪ್ಪದೆ ಪಾಲಿಸಿದವರು. ಜೀವನದಲ್ಲಿ ಉತ್ಸಾಹವಿದ್ದರೆ ಕನಸನ್ನು ನನಸಾಗಿಸುವ ಬಾಗಿಲು ತಾನಾಗೆ ತೆರೆಯುತ್ತೆ. ಉತ್ಸಾಹಭರಿತರಾಗಿರುವ ಇವರೆಲ್ಲರೂ ಹಸನ್ಮುಖಿಗಳು ಹಾಗೂ ಹೃದಯ ಸ್ಪರ್ಶಿಗಳು ಹಾಗೂ ಸೃಜನಶೀಲರು ಕೂಡ. ಸುಮ್ಮನಿರಬೇಕು. ಗೌರವದ ಸನ್ಮಾನಗಳು ಸಾಧಕರನ್ನು ಅರಸುವಂತಿರಬೇಕು. ಈ ಎಲ್ಲ ಅತಿಥಿ ಅಭ್ಯಾಗತಕರು ಅವರದೇ ಆದ ವೃತ್ತಿ ಕ್ಷೇತ್ರಗಳಲ್ಲಿ ಸಾಧಿಸಿ ಸಮಾಜಕ್ಕೆ ತಮ್ಮನ್ನೇ ತಾವು ಸಮರ್ಪಿಸಿಕೊಂಡವರು. ಸನ್ಮಾನಿತರಾಗಲು ಸಾಧ್ಯ ಎಂಬುದು ಈಗ ನಡೆಯುವುದೊಂದೇ ಪ್ರತ್ಯಕ್ಷ ಉದಾಹರಣೆ. ಸಾಧನೆ ಎಂಬುದನ್ನು ಸಾಧಿಸಿಬಿಡು ನೀ ಸಾಧಕರ ಸಾಲಿನ ಮೇಲೆ. ಜಗಕ್ಕೆ ಹೆಸರಾಗಿ ನಾಡಿಗೆ ಶ್ರೀ ವಿಠ್ಠಲ್ ಗಣಿ ಕೌಟಿಲ್ಯ ಶಿಕ್ಷಣ ಸಂಸ್ಥೆ ಮನಗೋಳಿ, ಇವರಿಗೂ ಕೂಡ ಒಂದು ಗೌರವ ಸಮರ್ಪಣೆ. ಭರತನಾಟ್ಯಂ ನೃತ್ಯ ತರಬೇತಿ ನಡೆಸ್ತಾ ಇದ್ದೀವಿ. ಅದರ ಜೊತೆಗೆ ಬಡ ಮತ್ತು ಅನಾಥ ಮಕ್ಕಳಿಗೆ ಉಚಿತ ತರಬೇತಿ ಕೂಡ ನೀಡ್ತಾ ಇದ್ದೀವಿ. ಸೊ ನಿಮಗೆ ಯಾರಾದರೂ ಗೊತ್ತಿದ್ದರೆ ಈ ನೃತ್ಯ ಕ್ಷೇತ್ರದಲ್ಲಿ ಆಸಕ್ತಿ ಇದ್ದವರು ನಮ್ಮ ನೃತ್ಯ ಶಾಲೆಯಲ್ಲಿ ಸೇರಿಸಬಹುದು. ಇದರಲ್ಲಿ ನಾವು ಸ್ಟೇಟ್ ಬೋರ್ಡ್ ಹಾಗೂ ಸೆಂಟ್ರಲ್ ಬೋರ್ಡ್ ಎಕ್ಸಾಮ್ಸ್ ಕೂಡ ಅಟೆಂಡ್ ಮಾಡಿಸ್ತೀವಿ ಮಕ್ಕಳಿಗೆಲ್ಲ. ಸೊ ಅದು ಎಕ್ಸಾಮ್ ಸರ್ಟಿಫಿಕೇಟಿಂದ ಅವ್ರಿಗೆ ಫ್ಯೂಚರಲ್ಲಿ ಗೌರ್ಮೆಂಟ್ ಜಾಬ್ಸ್ಗೆಲ್ಲ ಹೆಲ್ಪ್ ಆಗುತ್ತೆ ಅಂತ ನಾನು ಹೇಳ್ತೀನಿ. ಸೊ ನಮ್ಮ ಬಿಜಾಪುರ ಕ್ಷೇತ್ರದಾಗ ನಾವು ಇಷ್ಟೆಲ್ಲ ನಾವು ನಮ್ಮ ಕಲೆ ಸಂಸ್ಕೃತಿಯನ್ನು ಬೆಳೆಸ್ಕೊಂಡು ಬರ್ಲಿಕ್ಕತ್ತೀವಿ. ಸೊ ನಿಮ್ಮ ಪ್ರೋತ್ಸಾಹ ಇರಲಿ ಅಂತ ನಾನು ಹೇಳ್ತೀನಿ. ನಮ್ಮ ಕಲೆ ಸಂಸ್ಕೃತಿಯನ್ನು ನಾವು ಯಾವಾಗಲೂ ಬೆಳೆಸಬೇಕು. ಅದನ್ನು ನಾವು ಈಗೆಲ್ಲ ತುಂಬ ಜನ ವೆಸ್ಟರ್ನ್ ಫಾಲೋ ಮಾಡಾಕತ್ತಾರ.
ಬಟ್ ವೆಸ್ಟರ್ನ್ ಬರೀ ಟಿ ವ್ಯಾಗ ನೋಡೋಕೆ ಅಷ್ಟು ಚಂದ, ಆದ್ರೆ ನಮ್ಮ ಕಲೆ ಸಂಸ್ಕೃತಿನ ನಾವು ಯಾವತ್ತೂ ಮರಿಬಾರ್ದು ಬಿಡಬಾರ್ದು ಅಂತ ನಾನು ಹೇಳ್ತಾ ಇದನ್ನೇ ನಾನು ಮುಂದುವರಿಸ್ತಾ ಇದ್ದೀನಿ. ನನಗೆ ಆದಷ್ಟು ನಾನು ನಮ್ಮ ಕಲೆ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ನಾನು ಟ್ರೈ ಮಾಡ್ತಾ ಇದ್ದೀನಿ. ಸೊ ನಿಮ್ಮ ಸಪೋರ್ಟ್ ಇರಲಿ ಅಂತ ನಾನು ಹೇಳ್ತೀನಿ. ಸೊ ಈಗ ಮುಂದಿನ ನೃತ್ಯ ರೆಡಿ. ನಮ್ಮ ವಿದ್ಯಾರ್ಥಿನಿ ಜೊತೆಗೆ ಸೊ ಅದ್ರ ಜೊತೆಗೆ ನಾನು ಸಿನಿಮಾ ಕ್ಷೇತ್ರದಲ್ಲಿ 2 ಸಿನಿಮಾ ಮಾಡಿದ್ದೀನಿ. ಆ್ಯಸ್ ಅ ಲೀಡ್ ಹೀರೋಯಿನ್ ಪಾತ್ರ ನಿಭಾಯಿಸಿದ್ದೀನಿ. ಬಿಜಾಪುರದಿಂದ ಒಂದು ಹೀರೋಯಿನ್ ಆಗಲಿಕ್ಕೆ ಅಂತ ತುಂಬ ಕಷ್ಟ ಇತ್ತು, ಆದರೆ ಮಾಡಬೇಕು ಅಂತ ಛಲ ಆಯಿತು, ಮಾಡಿದ್ದೀನಿ. ಸೊ ಸೈಕಲ್ ಸವಾರಿ ಸಿನಿಮಾದಲ್ಲಿ ಮುಖ್ಯ ಪಾತ್ರ ಹೀರೋಯಿನ್ ಪಾತ್ರ ನಾನು ನಟಿಸಿದ್ದೀನಿ. ಹಾಗೆ ತುಳು ಭಾಷೆ ಅಂದರೆ ಮಂಗಳೂರಿನ ಲೋಕಲ್ ಲ್ಯಾಂಗ್ವೇಜಲ್ಲಿ ಕೂಡ ತುಡಾರ್ ಸಿನಿಮಾದಲ್ಲಿ ಕೂಡ ಹೀರೋಯಿನ್ ಪಾತ್ರ ನಿಭಾಯಿಸಿದ್ದೀನಿ. ಅದೇ ಮುಂದಿನ ತಿಂಗಳು ಏಪ್ರಿಲಲ್ಲಿ ದುಬೈಯಲ್ಲಿ ರಿಲೀಸ್ ಆಗ್ತಾ ಇದೆ ಆ ಸಿನಿಮಾ. ಜೂನಲ್ಲಿ ಇಲ್ಲಿ ಇಂಡಿಯಾದಲ್ಲಿ ರಿಲೀಸ್ ಆಗ್ತಾ ಇದೆ ಜೂನ್ 7ಕ್ಕೆ. ಸೊ ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ನಮ್ಮೊಟ್ಟಿಗೆ ಸದಾ ಇರಲಿ ಅಂತ ಹೇಳ್ತೀನಿ. ಧನ್ಯವಾದ.